ಹಾಯ್ ಸ್ನೇಹಿತರೆ ನಮಸ್ಕಾರ. RDS ನ್ಯಾಚರ್ ರಿಟ್ರೀಟ್ ಬನ್ನೇರಘಟ್ಟ ಮೇನ್ ರೋಡ್. ಇದರಲ್ಲಿ ಫುಲ್ ವಿಡಿಯೋ ನೋಡಿ, ಖಂಡಿತವಾಗ್ಲೂ ಮಿಸ್ ಮಾಡೋಕೆ ಹೋಗ್ಬಿಡಿ. ಫುಲ್ ವಿಡಿಯೋ ನೋಡಿ, ಪ್ರತಿಯೊಂದು ಯಾವ ಬ್ರೇಕ್ಫಾಸ್ಟ್, ಯಾವ ಊಟ, ಯಾವ ಗೇಮ್ಸು ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ಸರ್ ಹೇಗಿದೆ ಫುಡ್ಡು? ಸೂಪರ್ ಸರ್. ಜಾಲಿ ಜಾಲಿ ಏನಂದ್ರೆ ಎಲ್ಲ ನಾವು ಅಲ್ಲ ಸರ್, ಇನ್ನೊಂದು ಏನು ಗೊತ್ತಾ ಸರ್, ಒಂದು ಕಾಡಿಗೆ ರಾಜ ಆದ್ರೆ ಸಿಂಹ, ಒಂದು ಕಾಡಿಗೆ ರಾಜ ಆದ್ರೆ ಸಿಂಹ. ಎಷ್ಟೇ ತರ ಊಟ ಇದ್ರೂ ಬಿರಿಯಾನಿನೇ ಕಿಂಗು, ಎಷ್ಟೇ ತರ ಊಟ ಬಿರಿಯಾನಿನೇ ಕಿಂಗು. ಬಿರಿಯಾನಿ ಟೇಸ್ಟ್ ಮಾಡಿದ್ರಾ? ಬಿರಿಯಾನಿ ಟೇಸ್ಟ್ ಮಾಡಿದ್ವಿ. ನಾನ್ ವೆಜ್ ಬಾರ್ಬಿಕ್ ಆಗ್ಲಿ, ಪ್ರತಿಯೊಂದು ಕಬಾಬ್ ಆಗ್ಲಿ ಎಲ್ಲ ಟೇಸ್ಟ್ ಮಾಡಿದ್ವಿ. ವೆಜ್ ಅಲ್ಲಿ ಅಂತೂ 16 ಐಟಮ್ ಇದೆ. ಸೂಪರ್ ಆಗಿದೆ ಸರ್ ಟೇಸ್ಟ್. ಮುಚ್ಕೊಂಡು ಬರ್ಬೋದು. ಏನ್ ನೆಗೋಷಿಯಬಲ್ ಇದೆ, ಏನು ಪ್ರೈಸ್ ಏನಿಲ್ಲ ನೋಡ್ಕೊಂಡ್ರೆ. ಬಟ್ ಔಟ್ ಆಫ್ ಅಲ್ಲಿ ಇದೆ. ನೇಚರ್ ತುಂಬಾ ಚೆನ್ನಾಗಿದೆ. ನಾವು ನೋಡಿ, ನಾವು ಮೊನ್ನೆ ಹೋಗಿ ಬಂದು ಈಗ ಜಸ್ಟ್ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಹೆಚ್ಚು ಕಮ್ಮಿ 40 ಜನ ಬಂದಿದ್ದೀವಿ. 40 ಮೆಂಬರ್ಸ್ 40 ಜನ ಬಂದಿದ್ದಾರೆ ನೋಡಿ. ಜಸ್ಟ್ ನಾನು ಈಗ ಲಾಸ್ಟ್ 2 ವೀಕ್ಸ್ ಅಲ್ಲಿ ಬಂದು ಹೋಗಿದ್ದೆ. ನೋಡಿ ಎಲ್ಲಾರ್ಗು ಇದು ಮಾಡಿ 40 ಮೆಂಬರ್ಸ್ ಬಂದಿದ್ದೀವಿ. ಬೆಸ್ಟ್ ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿ 40 ಜನ ಬಂದು ಲೈಫ್ ಎಂಜಾಯ್ ಮಾಡ್ತಾರೆ. ಲೈಕ್ ಮಾಡಿ ಬಂದಿರೋದು ಗ್ರೂಪ್ ಅಲ್ಲಿ ನಾವು ಬಂದು ಎಲ್ಲ ತಾತ್ಕುಣಿಯಿಂದ ಕರೆದಿದ್ದೀವಿ. ನಮ್ಮ ರಿಲೇಷನ್ಸ್ ತಿಪ್ಟೂರಿಂದ, ಅರಸೀಕೆರೆಯಿಂದ ನಮ್ಮ ರಿಲೇಷನ್ಸ್ ಕರ್ಸಿರೋದು. ಜಸ್ಟ್ ಇನ್ ಪೂರ್ತಿ ನಮ್ಮ ತಾತ್ಕುಣಿಯಿಂದ ಬಂದಿರೋದು. ಹೌದಾ? ಚೆನ್ನಾಗಿ ಗೇಮ್ಸ್ ಎಲ್ಲ ಚೆನ್ನಾಗಿದೆ, ಬರ್ಬೋದು ವೀಕ್ಷಕರೇ. ಚೆನ್ನಾಗಿದೆ. ನಾನು ಪರ್ಸನಲ್ ರಿವ್ಯೂ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ, ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸರ್ ಇವಾಗ ನಾನು ಅಡಿಗೆ ಮಾಡ್ತೀನಲ್ಲ, ನೋಡ್ತೀರಾ ಚಾನಲ್? ಪ್ರಭು ಜೆಟ್ಟಿ ಅವ್ರದ್ದು ಎಲ್ಲ ನೋಡ್ತೀವಿ. ಅವ್ರು ನೋಡ್ಕೊಂಡೆ ನಾನು ಫಸ್ಟ್ ಬಂದಿದ್ದು. ನಿಮ್ ವಿಡಿಯೋ ನೋಡ್ಕೊಂಡೆ ಈ ರೆಸಾರ್ಟ್ ಫಸ್ಟ್ ಬಂದಿದ್ದು ನಾನು. ಆಮೇಲೆ ಇವ್ರದ್ದು ರಿವ್ಯೂಸ್ ಎಲ್ಲ ನೋಡಿ ಆಮೇಲೆ ನಾನು ಫಸ್ಟ್ 40 ಜನ ಕರ್ಕೊಂಡ್ ಬಂದೆ. ಸರ್ ಮನೆಯಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಎಲ್ಲ ವಿಡಿಯೋಸ್ ನೋಡಿ ನಾವೆಲ್ಲ ಸಬ್ಸ್ಕ್ರೈಬ್ ಮಾಡಿದೀವಿ. ಎಲ್ಲ ಬಂದಿದ್ದೀವಿ ನೋಡಿ. ಖಂಡಿತವಾಗ್ಲೂ ತಾವು ವಿಡಿಯೋ ನೋಡಿ ನಾವೆಲ್ಲ ಇನ್ನು 40 ಜನ ಬಂದಿರೋದು. ಖಂಡಿತವಾಗ್ಲೂ ತಾವು ಬನ್ನಿ. ಹಲವಾರು ಐಟಮ್ ಸಿಗುತ್ತೆ. ವೆಜ್ಜು ಚೆನ್ನಾಗಿದೆ, ನಾನ್ ವೆಜ್ ಚೆನ್ನಾಗಿದೆ, ತಿನ್ಬೋದು, ಮಜಾ ಮಾಡ್ಬೋದು. ಜಾಲಿ 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 ನೋಡಿ, ಜಾಲಿ ಜಾಲಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ವೆರೈಟಿ ಮೇಡಮ್ ಬ್ರೇಕ್ಫಾಸ್ಟ್ ತಗೊಂಡ್ರಾ? ತಗೊಂಡ್ವಿ ಸರ್. ಏನ್ ತಗೊಂಡ್ರಿ? ದೋಸೆ, ಚಟ್ನಿ, ಮತ್ತೆ ಸಾಂಬಾರ್, ಪೊಂಗಲ್, ಪುಳಿಯೋಗರೆ, ಪೂರಿ, ಎವ್ರಿಥಿಂಗ್ ಮಸ್ತ್ ಆಗಿದೆ. ಇಲ್ಲಿ ಬಂದ್ರೆ ಟೇಸ್ಟ್ ಕೂಡ ಸಕ್ಕದಾಗಿದೆ. ನೋಡಿ ಪ್ಲೇಟ್ಸ್ ಎಲ್ಲ ಎಂಟಿ ಕಾಣಿಸ್ತಿದೆ ಅಲ್ಲ, ಸಕ್ಕದಾಗಿದೆಯಾ? ಚೆನ್ನಾಗಿತ್ತಾ ಮೇಡಮ್? ನಿಮ್ಗೆ ಹೆಂಗಿತ್ತು? 4 ಸೂಪರಾ? ಮಜಾ ಪಣ್ಣಗೆ ತುಂಬಾ ಚೆನ್ನಾಗಿದೆ. ಬಂದ್ ಇಲ್ಲಿ ಮಜಾ ಮಾಡಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಫುಡ್ ಎಲ್ಲ ತುಂಬಾ ಡಿಲಿಷಿಯಸ್ ಆಗಿದೆ. ಬನ್ನಿ, ಒಂದಿನ ಎಂಜಾಯ್ ಮಾಡ್ಕೊಂಡು ಹೋಗಿ. ಸರ್ ಇಲ್ಲಿ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟಕ್ಕೊಂದಿದೆ. ಬಟ್ ಒಳ್ಳೆ ಚೆನ್ನಾಗಿದೆ ಊಟ. ಮೇಡಮ್ ರೆಸಾರ್ಟ್ ಹೇಗಿದೆ? ಹೆಸರು ತಕ್ಕನಾಗಿ ನೇಚರ್, ಫುಲ್ ಆಫ್ ನೇಚರ್, ಸಖತ್ ಎಂಜಾಯ್ ಮಾಡ್ಬೋದು. ಕಾಮ್ ಆಗಿದೆ, ಒಂದು ವೀಕೆಂಡ್ ಬ್ರೇಕ್ ಸಿಗುತ್ತೆ. ಎಲ್ಲರೂ ಮಸ್ಟ್ ಕಮ್ ಅಂಡ್ ವಿಸಿಟ್. ಆಯುಷ್ ಸ್ನೇಹಿತರೆ ನಮಸ್ಕಾರ. RDS ನ್ಯಾಚರ್ ರಿಟ್ರೀಟ್ ಅಂದ್ಬಿಟ್ಟು ಬನ್ನೇರಘಟ್ಟ ಮೇನ್ ರೋಡ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಟಿಫನ್, ಊಟ ಎಲ್ಲ ತೋರಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ಆಯುಷ್ ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು RDS ನ್ಯಾಚುರಲ್ ರಿಟ್ರೀಟ್ ಬಂದಿದ್ದೀವಿ ಬನ್ನೇರಘಟ್ಟ ರೋಡಲ್ಲಿ. ಇಲ್ಲಿ ಏನೇನು ಪ್ಯಾಕೇಜ್ ಇದೆ, ಯಾವ ಥರ ಊಟ ಇದೆ, ಸ್ಟೇಗೆ ಎಷ್ಟು ಅಂತ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರಮ್ಮ. ಇದು ಡೇಔಟ್ ಪ್ಯಾಕೇಜ್. ಡೇಔಟ್ ಪ್ಯಾಕೇಜ್ ಬಂದು 1616 ಪ್ಯಾಕೇಜ್ ಇದೆ ಸರ್. ವಿತೌಟ್ ಬ್ರೇಕ್ಫಾಸ್ಟ್. ವಿತ್ ಬ್ರೇಕ್ಫಾಸ್ಟ್ 1899 ಇದೆ ಸರ್. ಸ್ಟೇ ಬಂದು 9999 ಸರ್. ಸೊ ಎಲ್ಲ ಇನ್ಕ್ಲೂಡಿಂಗ್ 3 meals and IT ಇರುತ್ತೆ, and ಆಕ್ಟಿವಿಟೀಸ್ ಎಲ್ಲ ಕಾಂಪ್ಲಿಮೆಂಟರಿ ಇರುತ್ತೆ. ಪೇಯ್ಡ್ ಆಕ್ಟಿವಿಟೀಸ್ ಕೂಡ ಯುಟಿಲೈಸ್ ಮಾಡ್ಬೋದು. ಫುಲ್ ಊಟ ತಿಂಡಿ ಗಿಂಡಿ ಎಲ್ಲ ಇನ್ಕ್ಲೂಡ್ ಇರುತ್ತಾ? ಎಲ್ಲ ಇನ್ಕ್ಲೂಡ್. ರೂಮ್ಸ್ ಬಂದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದು? ರೂಮ್ ಬಂದು 9999 ಪ್ರೈಸ್ ಸರ್. ಎಲ್ಲ ನಿಮ್ಗೆ ಲೈಕ್ ಯುರೋಪಿಯನ್ ಸ್ಟೈಲ್ ಅಲ್ಲಿ ರೂಮ್ ಎಲ್ಲ ಮಾಡಿದ್ದಾರೆ. ಎಲ್ಲ ಒಂದು ಜಕೂಸಿ ರೂಮ್. 9999 ಒಬ್ರು ಮಾತ್ರನಾ? ಇಲ್ಲ 99 ಕಪಲ್ಗೆ ಸರ್. ಕಪಲ್ಸ್ ಇಬ್ಬರಿಗೆ 9999 ಅಲ್ವಾ? ಓಕೆ. ಮತ್ತೆ ರೂಮ್ಸ್ ಎಲ್ಲ ನಿಮ್ದು ಯಾವ ತರ ರೂಮ್ಸ್ ಎಲ್ಲ ಇದೆ? ರೂಮ್ಸ್ ಎಲ್ಲ ಒಂದು ಪ್ರೀಮಿಯಂ ರೂಮ್ಸ್ ಇದೆ ಸರ್. ಎಲ್ಲ ರೂಮ್ಸ್ ಅಲ್ಲಿ ಕೂಡ ಜಕೂಸಿ ಇರುತ್ತೆ. ಸೊ ಎಲ್ಲೂ ನಿಮ್ಗೆ ಈ ತರ ಜಕೂಸಿ ರೂಮ್ಸ್ ಸಿಗೋದಿಲ್ಲ. ಯಾವ ರೆಸಾರ್ಟ್ ಅಲ್ಲಿ ಹೋದ್ರು ಆ ತರ ಚೆನ್ನಾಗಿದೆ ಸರ್. ಒಂದ್ಸರಿ ಟ್ರೈ ಮಾಡಿ, ನೀವು ಗೊತ್ತಾಗುತ್ತೆ. ಚೆನ್ನಾಗಿದೆಯಲ್ಲ? ಸರಿ, ಓಕೆ. ಇವತ್ತು ನಮಗೆ 9999 ರೂಮ್ಸೇ ಕೊಡಿ, ತಾವು ಹೋಗಿ ಎಂಜಾಯ್ ಮಾಡ್ತೀವಿ. ನೋಡೋಣ ಹೇಗಿದೆ ಅಂದ್ಬಿಟ್ಟು. ಸರಿನಾ? ಓಕೆ, ನಾವು ಇನ್ ಮಾಡ್ಕೊಡಿ. ಆಯುಷ್ ಸ್ನೇಹಿತರೆ ನಮಸ್ಕಾರ. ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗಿಲ್ವಾ? ಇದು ಮಂಗಳೂರಲ್ಲ, ನಮ್ಮ ಬೆಂಗಳೂರು. ಎಲ್ಲೆಲ್ಲಿ? ಬೆಂಗಳೂರು, ನಮ್ಮ ಬೆಂಗಳೂರಲ್ಲಿ. ಇದು ಬಂದು ಸ್ವರ್ಗ. ಖಂಡಿತವಾಗ್ಲೂ ಪ್ರತಿಯೊಂದು ತುಂಬ ಚೆನ್ನಾಗಿದೆ. RDS ನ್ಯಾಚರ್ಸ್ ರಿಟ್ರೀಟ್ ಅಂತ ಬನ್ನೇರಘಟ್ಟ ಮೇನ್ ರೋಡಲ್ಲಿ ಇರೋದಿದು. ಕ್ಲಾಸ್ ಆಗಿದೆ. ಇಲ್ಲಿ ಒಂದು ಗೇಮ್ಸು ಚೆನ್ನಾಗಿದೆ, ರೂಮ್ಸು ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ. ಪ್ರತಿಯೊಂದೂ ನೀವು ಇಲ್ಲಿಗೆ ಬಂದರೆ 100% ಬೇಜಾರಂತೂ ಆಗಲ್ಲ, ಅಷ್ಟೇ ಕ್ಲಾಸ್ ಆಗಿದೆ. ಬಿಸಿ ಬಿಸಿ ಪೂರಿ ನೋಡಿ, ಪ್ರತಿಯೊಂದು ಬ್ರೇಕ್ಫಾಸ್ಟ್ ತಮ್ಗೆ ತೋರಿಸ್ಕೊಡ್ತೀನಿ. ತಾವು ಆರಾಮಾಗಿ ಬಂದ ತಕ್ಷಣ ತಿನ್ಬೋದು, ಮಜಾ ಮಾಡ್ಬೋದು. ಬಿಸಿ ಬಿಸಿ ಪೂರಿ ಮಾಡಿಕೊಡ್ತಾ ಇದ್ದಾರೆ.
ಪ್ರತಿಯೊಂದು ಸಿಗುತ್ತೆ. ಏನೇನು ಸಿಗುತ್ತೆ ಬ್ರೇಕ್ಫಾಸ್ಟಲ್ಲಿ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಮಜಾ ಮಾಡಿ. ಸ್ವಲ್ಪ ಒಂಚೂರು ಆಯಿಲ್ ಹಾಕೋಣ. ಆಯಿಲ್ ಬೇಕನ್ನೋರು ಆಯಿಲ್ ಹಾಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ತಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು. ಪಲ್ಯ, ಆಲೂಗಡ್ಡೆ ಪಲ್ಯ ನೋಡಿ. ಈಗ ಬಿಸಿ ಬಿಸಿ ದೋಸೆ ಹಾಲು ನೋಡಿ, 2 ನಿಮಿಷ ರೆಡಿ ಆಯಿತು ನೋಡಿ ಸ್ನೇಹಿತರೆ. ಈಗ ಎಗ್ ಬುರ್ಜಿ ಶುರುವಾಗ್ತಾ ಇದೆ. ಈಗ ಎಗ್ ಬುರ್ಜಿ ನೋಡಿ ಹೇಗಿದೆ ನೋಡಿ. ಆಹಾ ನೋಡಿ, ಬಿಸಿ ಬಿಸಿ ಎಗ್ ಬುರ್ಜಿ. ಪ್ರತಿಯೊಂದು ವೆಜ್ಜು ಇದೆ, ನಾನ್ ವೆಜ್ ಇದೆ, ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಇಲ್ಲಿ ಬ್ರೇಕ್ಫಾಸ್ಟ್ ಏನು ಸಿಗುತ್ತೆ ಅಂದ್ಬಿಟ್ಟು ತಮಗೆ ತೋರಿಸ್ಕೊಡ್ತೀನಿ. ತಾವು ಬಂದರೆ ಈ ಥರ ಬ್ರೇಕ್ಫಾಸ್ಟ್ ಪ್ರತಿಯೊಂದು ಸಿಗುತ್ತೆ ನೋಡಿ ಸ್ನೇಹಿತರೆ. ಇದು ಬಂದು ಮಿಲ್ಕ್ ಶೇಕ್, ಇದು ಬಂದು ಕುಕ್ಕುಂಬರ್ ಜ್ಯೂಸ್. ಇದು ಪ್ರತಿಯೊಬ್ಬರು ಗೊತ್ತಿರೋದೆ ಕಲ್ಲಂಗಡಿ ಹಣ್ಣು ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟಲ್ಲಿ. ಅದೇ ಥರ ನೋಡಿ ಸಾಸ್ ಇದೆ, ಬ್ರೆಡ್ ಇದೆ, ತಾವು ಹೀಟ್ ಮಾಡ್ಕೋಬೋದು, ತಿನ್ಕೋಬೋದು. ನೋಡಿ ಬ್ರೇಕ್ಫಾಸ್ಟ್ಗೆ ಕೇಸರಿ ಬಾತ್ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಬಂದು ಓಟ್ಸ್ ನೋಡಿ, ವೆಯ್ಟ್ ಲಾಸ್ ಮಾಡೋರಿಗಿದೆ, ವೆಯ್ಟ್ ಗೈನ್ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡ್ಬೋದು ನೋಡಿ. ಮೇಡಮ್ ಅವರು ದಾಲ್ ಹಾಕೊತಾ ಇದ್ದಾರೆ ನೋಡಿ. ಇದು ಬಂದು ಸಾಂಬಾರು, ಇದು ಗೊತ್ತಲ್ವಾ, ಇಡ್ಲಿ ಚಟ್ನಿ ಸಾಂಬಾರು ನೋಡಿ, ಸಾಂಬಾರಿದೆ ನೋಡಿ. ಇದು ಬಂದು ಬೋಂಡ, ಬಿಸಿ ಬಿಸಿ ಬೋಂಡ. ಬೋಂಡ ಅಂದರೆ ತುಂಬ ಇಷ್ಟ ನನಗೆ, ಆಮೇಲೆ ತಿಂತೀನಿ ನಾನು. ಇದು ಗೊತ್ತಲ್ವಾ, ಎಲ್ರಿಗೂ ಗೊತ್ತು, ಚಟ್ನಿ ಸಿಗುತ್ತೆ. ಇದೇನಪ್ಪ ನೋಡಿ, ಇಡ್ಲಿ, ಬಿಸಿ ಬಿಸಿ ಇಡ್ಲಿ ರೆಡಿ ಇದೆ, ಬನ್ನಿ ನೋಡಿ. ಪುಳಿಯೋಗರೆ ಸಖತ್ತಾಗಿರುತ್ತೆ ಬೆಳಗ್ಗೆ ಟೈಮಲ್ಲಿ ಪುಳಿಯೋಗರೆ ನೋಡಿ. ಇದು ಬಂದು ರೈಸ್ ಬಾತ್, ಇದು ತುಂಬ ಚೆನ್ನಾಗಿದೆ ರೈಸ್ ಬಾತ್ ಬ್ರೇಕ್ಫಾಸ್ಟ್ಗೆ ನೋಡಿ. ಪೊಂಗಲ್ ಸಿಗುತ್ತೆ. ಪೊಟೊಟೊ ಸರಿನಾ, ಆಲೂಗಡ್ಡೆಯಲ್ಲಿ ಮಾಡಿರುವಂಥ, ಬಟರ್ ಫ್ರೈಯಲ್ಲಿ ಮಾಡಿರುವಂಥ ಆಲೂಗಡ್ಡೆ, ಇದು ಗೊತ್ತು ಎಲ್ರಿಗೂ. ಮೊಟ್ಟೆ ಸರಿನಾ. ಇಲ್ಲಿ ಬಂದು ಬ್ರೇಕ್ಫಾಸ್ಟಲ್ಲಿ ಈ ಥರ ಹಲವಾರು ಐಟಮ್ ಸಿಗುತ್ತೆ, ಇನ್ನೂ ಇನ್ಕ್ಲೂಡ್ ಆಗುತ್ತೆ. ತಾವು ಬಂದರೆ ಬೆಳಗ್ಗೆ ಫಸ್ಟ್ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಶುರು ಮಾಡ್ಕೊಳ್ಳಿ. ನೆಕ್ಸ್ಟ್ ಮಧ್ಯಾಹ್ನ ಊಟ ತೋರಿಸ್ಕೊಡ್ತೀನಿ, ತಾವು ನೋಡಿ ಏನು ಅಂದ್ಬಿಟ್ಟು. ಈಗ ನಾವು ತಿನ್ನೋ ಸಮಯ ಬಂತು, ಹೋಗ್ತೀವಿ ಇವಾಗ, ಬಿಸಿ ಬಿಸಿಯಾಗಿ ತಿನ್ಕೊತೀವಿ, ಮಜಾ ಮಾಡ್ಕೊತೀವಿ, ಅಷ್ಟೇ ತಾನೇ, ಜಾಲಿ ಜಾಲಿ. RDS ನೇಚರ್ ರೀಟೀಟಲ್ಲಿ ನೋಡಿ ಚಿಕನ್ ಗುಂಡ್ಕಾಯಿ ಲಿವರು ಫ್ರೈ ಕೊಡ್ತಾರೆ. ಪ್ರತಿಯೊಂದು ಊಟನ ತೋರಿಸ್ಕೊಡ್ತೀನಿ. ಇಲ್ಲಿ ಬಂದು ಯಾವ ಥರ ಊಟ ಸಿಗುತ್ತೆ, ತಾವು ಬಂದರೆ ಯಾವ ಥರ ಎಂಜಾಯ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಏನಂತೀರಾ? ಕರೆಕ್ಟ್, ಅಷ್ಟೇ ಅಲ್ವಾ? ಅಷ್ಟೇ. ಈಗ ಮಜಾ ಮಾಡೋದೆ, ಒಂದೊಂದೇ ಶುರು ಮಾಡ್ತಾ ಇರಿ, ಮಜಾ ಮಾಡ್ತಾ ಇರಿ. ಈಗ ಚಿಕನ್ ಗುಂಡ್ಕಾಯಿ ಎರಡನೇದು ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ. ಚಿಕನ್ ಕಬಾಬ್, ಏನು ಹೇಳಿ, ಚಿಕನ್ ಕಬಾಬ್ ತಿಂದರೆ ಕಳೆದೋಗ್ತೀರಾ. ಇಲ್ಲಿ ಫಸ್ಟು, ಸೆಕೆಂಡು, ಮತ್ತು ಇನ್ನೂ ಐಟಮ್ಸ್ ಇದೆ, ತೋರಿಸ್ಕೊಡ್ತೀನಿ ಬನ್ನಿ ನೋಡಿ. ಯಾವ ರೆಸಾರ್ಟಲ್ಲಿ ನಿಮಗೆ ಮಟನ್ ಬಿರಿಯಾನಿ ಯಾರು ಕೊಡಲ್ಲ, ಇಲ್ಲಿ ಬಂದು ಮಟನ್ ಬಿರಿಯಾನಿ ನೋಡಿ. ಮಟನ್ ಬಿರಿಯಾನಿ, ದೊಣ್ಣೆ ಮಟನ್ ಬಿರಿಯಾನಿ ಸಖತ್ತಾಗಿತ್ತು, ನಾಟಿ ಸ್ಟೈಲ್ ಇದು. ಇವತ್ತೇ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ. ಕ್ರಾಬು, ಏನಲ್ಲಿ ಕ್ರಾಬ್ ತಿಂದರೆ ಕ್ರಾಬ್ ಥರ ಓಡಾಡ್ತೀರಾ, ಅಷ್ಟು ಸಖತ್ತಾಗಿರುತ್ತೆ ನೋಡಿ. ಊಟ ಅಂತೂ RDS ನ್ಯಾಚುರಿಟಲ್ಲಿ ಸಖತ್ತಾಗಿದೆ. ಊಟ ಅಂತೂ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ತಾವು ಬಂದರೆ ಯಾವ ಥರ ಊಟ ಮಾಡ್ಬೋದು, ತಿನ್ಬೋದು, ಮಜಾ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ, ಮಜಾ ಮಾಡಿ ನೋಡಿ ಸ್ನೇಹಿತರೆ. ಫಿಶ್ ಫ್ರೈ, ಫಿಶ್ ತವಾ ಫ್ರೈ ಸಖತ್ತಾಗಿರುತ್ತೆ. ಇಲ್ಲಿ ಬಂದು ಈ ಥರ ಊಟ ನಿಮಗೆ ಯಾವುದೇ ರೆಸಾರ್ಟ್ಗೆ ಹೋಗಿ ಈ ಥರ ಫುಡ್ ಸಿಗಲ್ಲ, ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಾವು ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು ನೋಡಿ. ಗರಂ ಫಿಶ್ ಫ್ರೈ ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಮತ್ತು ನೋಡೋಣ ಬನ್ನಿ. ತಂದೂರಿ ಚಿಕನ್ ನೋಡಿ, ಯಾವ ರೆಸಾರ್ಟಲ್ಲಿ ತಂದೂರಿ ಚಿಕನ್ ಕೊಡ್ತಾರೆ ನಿಮಗೆ ನೋಡಿ. ತಂದೂರಿ ಚಿಕನ್ ಸಖತ್ತಾಗಿದೆ ನೋಡಿ. ಪ್ರತಿಯೊಂದು ಫುಡ್ಡು ತುಂಬ ಚೆನ್ನಾಗಿರುತ್ತೆ, ತಾವು ತಿನ್ಬೋದು. ಊಟನೂ ಅಷ್ಟೇ ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ಎಂಜಾಯ್ ಮಾಡಿ. ಇನ್ನೂ ಹಲವಾರು ಐಟಮ್ಸ್ ಇದೆ. ಭಯ್ಯ, ಎಸ್ ಭಯ್ಯ, ಕೊಡು देखो ಬಾರ್ಬಿಕ್ಯೂ ನೋಡಿ, ಚಿಕನ್ ಬಾರ್ಬಿಕ್ಯೂ ನೋಡಿ ಹೇಗಿದೆ ಪೀಸಸ್ ನೋಡಿ. ಬೆಣ್ಣೆ ತಿಂದರೆ ಬಾಯಲ್ಲಿ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಫುಡ್ಡು ತೋರಿಸ್ಕೊಡ್ತೀನಿ. ತಾವು ನೆಕ್ಸ್ಟ್ ಟೈಮ್ ಬರುವಾಗ ಇಲ್ಲಿ ಏನೇನು ಸಿಗುತ್ತೆ ಅಂದ್ಬಿಟ್ಟು ತಾವು ನೋಡ್ಬೋದು. ಈಗ ನೋಡಿ, ತಿಂದಿದ ಮೇಲೆ ಫೈನಲ್ ಟಚ್ಚು ಐಸ್ ಕ್ರೀಮ್ ಕೊಡ್ತಾರೆ ನೋಡಿ. 1 2 3 4 ಫೈನಲ್ ಟಚ್. ನಾವು ಅಡುಗೆ ಮಾಡೋವಾಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಇಲ್ಲಿ ಅಡುಗೆ ಮುಗಿಸಿದ ಮೇಲೆ ಫೈನಲ್ ಟಚ್ ಐಸ್ ಕ್ರೀಮು. ತಾವು ತಿನ್ಬೋದು, ಮಜಾ ಮಾಡ್ಬೋದು. ಸ್ವೀಟ್ಸಲ್ಲಿ ನಿಮಗೆ ಹಲವಾರು ಸ್ವೀಟ್ಸ್ ಸಿಗುತ್ತೆ. ಒಂದು ನೋಡಿ, ಇಲ್ಲೊಂದು ಸ್ವೀಟ್ಸ್ ಇದೆ ನೋಡಿ, ಇಲ್ಲೊಂದಿದೆ ನೋಡಿ. ಇದು ಬಂದು ಕ್ಯಾರೆಟ್ ಹಲ್ವಾ, ಪ್ರತಿಯೊಬ್ಬರಿಗೆ ಪ್ರೀತಿಯಿಂದ ತಿನ್ನುವಂಥ ಹಲ್ವಾ. ಹೆಣ್ಮಕ್ಳಿಗೆ ಮನೆಯಲ್ಲಿ ಗಂಡಸರು ಮಾಡಿಕೊಡೋದು ಹಲ್ವಾ, ಏನು ಹೇಳಿ, ಕ್ಯಾರೆಟ್ ಹಲ್ವಾ. ಬನ್ನಿ, ಫೈನಲ್ ಟಚ್ ಗುಲಾಬ್ ಜಾಮೂನ್, ಏನು ಹೇಳಿ ನೋಡಿ, ಗುಲಾಬ್ ಜಾಮೂನ್ ನೋಡಿ. ನಮ್ಮ ಬ್ರದರ್ ತಿಂತಾರೆ. ಈಗ ಗುಲಾಬ್ ಜಾಮ್ ತಿಂದು ಗುಲಾಬ್ ಜಾಮ್ ಥರ ಎಂಜಾಯ್ ಮಾಡ್ತಾರೆ. ಇಲ್ಲಿ ಫೈರ್ ಬರ್ತಾ ಇದೆ, ಇದು ನೋಡಿ ಹೇಗೆ ಬರುತ್ತೆ ಅಂತ ನೋಡಿ.
ನೋಡಿ ಫೈರ್ ಹೇಗೆ ಬರುತ್ತೆ ಅಂತ ನೋಡಿ. ಇಲ್ಲಿ ನೋಡಿ ನೋಡಿ ಪ್ರತಿಯೊಂದು ವೆಜ್ಜು. ಗೋಬಿಯಲ್ಲಿ ವೆರೈಟೀಸು ನೋಡಿ. ಬೆಂಡೆಕಾಯಿ ಪಲ್ಯ ನೋಡಿ, ಇದು ಬಂದು ಬೆಂಡೆಕಾಯಿ ಪಲ್ಯ, ಇದು ಬಂದು ಗೋಬಿದು ನೋಡಿ. ಗೋಬಿ ಮಂಚೂರಿಯನ್ ನೋಡಿ. ಸರಿ ಹಾಂ 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 ನೋಡಿ. ಹಾಂ ಗೋಬಿ ಮಂಚೂರಿಯನ್ ಇದು ನೋಡಿ. ಓ ನೋಡಿ ಫೈರ್ ಹೇಗೆ ಬರ್ತಾ ನೋಡಿ. ಫೈರ್ ನೋಡಿ ಹೇಗೆ ಬರ್ತಾ ಇದೆ ಫೈರ್ ನೋಡಿ. ಫೈರ್ ತರಿಸಿದ್ರು ಫೈರ್ ತಗೊಂಡೆ ಊಟ ತುಂಬ ಚೆನ್ನಾಗಿದೆ. ವೆಜ್ ಅವ್ರಿಗೆ ಯಾವ ಥರ ಊಟ ಸಿಗುತ್ತೋ ಅದೇ ಥರ ನಿಮಗೆ ವೆಜ್ಜಲ್ಲೂ ಅಷ್ಟೇ ಚೆನ್ನಾಗಿದೆ ಖಂಡಿತವಾಗ್ಲು, ಸರಿನಾ? ನಾನ್ ವೆಜ್ ಅವ್ರಿಗೆ ಎಷ್ಟು ಊಟ ಎಷ್ಟು ವೆರೈಟಿ ಇದೆಯೋ ಅದೇ ಥರ ವೆಜ್ಜಲ್ಲೂ ಇದೆ, ತುಂಬ ಚೆನ್ನಾಗಿದೆ. ಈಗ ಮತ್ತೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಈಗ ಬಿಸಿ ಬಿಸಿ ದೋಸೆ ತಿಂದರೆ ಕಳೆದೋಗ್ತೀರಾ ನೋಡಿ. ಈಗ ದಾಲ್ ದೋಸೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ತಾವು ಇಲ್ಲಿಗೆ ಬಂದರೆ ನಿಮಗೆ ವೆಜ್ ಯಾವ ಥರ ಅಡುಗೆ ಬೇಕು ಅದೇ ಥರ ನಾನ್ ವೆಜ್ಜು ಸಿಗುತ್ತೆ. ತಾವು ಫುಲ್ ಎಂಜಾಯ್ ಮಾಡ್ಬೋದು. ಪ್ರತಿಯೊಂದು ತಮಗೆ ತೋರಿಸ್ಕೊಡ್ತೀನಿ, ತಾವು ವೀಡಿಯೋದಲ್ಲಿ ನೋಡಿ ಬಂದು ಎಂಜಾಯ್ ಮಾಡ್ಬೋದು. ಇಷ್ಟೇ ಸಾಕು. ಹಾಂ ಡೋಗ ಹಬ್ಬಿ ಗರಂ ದೋಸೆ ರೆಡಿಯಾಗಿದೆ. ಬೆಣ್ಣೆ ಥರ ದೋಸೆ, ಏನು ಹೇಳಿ, ಬರೀ ಕಾಳಲ್ಲಿ ಮಾಡಿರುವಂಥ ದೋಸೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಬಿಸಿ ಬಿಸಿಯಾಗಿ ಆಲೂ ಟಿಕ್ಕಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ವೆಜ್ ಅವ್ರಿಗೆ. ನಾವಂತೂ ಪಕ್ಕಾ ನಾನ್ ವೆಜ್ಜು, ಏನು ಹೇಳಿ, ಬಿಸಿ ಬಿಸಿ ಮುದ್ದೆ, ರಾಗಿ ಮುದ್ದೆ, ಮಟನ್, ಚಿಕನ್ನು. ಬಟ್ ನೋಡಿ ಇದು ಬಂದು ಆಲೂ ಟಿಕ್ಕಾ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ನಿಮ್ಗೆ ಇನ್ನೊಂದು ತೋರಿಸ್ಕೊಡ್ತೀನಿ, ಏನು ಹೇಳಿ, ಮೈಸೂರು ವಡೆ. ಬನ್ನಿ, ಮೈಸೂರು ವಡೆ ನೋಡಿ. ಮೈಸೂರು ಹೋಗಿ ವಡೆ ತಿನ್ನಬೇಕು ಅಂತ ಏನಿಲ್ಲ, ಮೈಸೂರು ವಡೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತಲ್ಲ. ತಿಂದರೆ ಮಜಾ ಬರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಏನು ಹೇಳಿ, ಮೈಸೂರು ವಡೆ ತುಂಬ ಚೆನ್ನಾಗಿರುತ್ತೆ. ಮೈಸೂರು ವಡೆ ನಾನ್ ವೆಜ್ಜಲ್ಲಿ ಎಷ್ಟು ವೆರೈಟಿ ಇದೆಯೋ ಅಷ್ಟು ವೆಜ್ಜಲ್ಲೂ ಇದೆ. ಪ್ರತಿಯೊಂದು ತೋರಿಸ್ಕೊಡ್ತಾ ಇದ್ದೀನಿ, ತಾವು ಬರ್ಬೋದು, ತಿನ್ಬೋದು, ಎಂಜಾಯ್ ಮಾಡ್ಬೋದು ಅಷ್ಟೇ ನೋಡಿ. ಸಾರಿಗೆ ತಂದೂರಿ ರೊಟ್ಟಿ ತಿಂದು ಮಜಾ ಮಾಡಿ ನೋಡಿ. ಪಕ್ಕದಲ್ಲಿ ವೆಜ್ ಇದೆ, ಪ್ಯೂರ್ ವೆಜ್ಜು, ತುಂಬ ಚೆನ್ನಾಗಿರುತ್ತೆ, ಮಜಾ ಆಗಿರುತ್ತೆ ಅಷ್ಟೇ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಅಷ್ಟೇ. ಮಜಾ ಜಾಲಿ ಸರಿನಾ? ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಜಾಲಿ ಹೇಳೋ, ಜಾಲಿ. ಇದು ಬಂದು ಎಗ್ ರೈಸ್ ಇದೆ. ಎಗ್ ಮಸಾಲ ನೋಡಿ, ಎಗ್ ಮಸಾಲ. ಒಂದು ಕಾಡಿಗೆ ರಾಜ ಅಂದರೆ ಸಿಂಹ, ಎಷ್ಟೇ ಥರ ಊಟ ಇದ್ರೂ ಬಿರಿಯಾನಿನೇ ಕಿಂಗು. ನೋಡಿ ಇದು ಬಂದು ಚಿಕನ್ ಗ್ರೇವಿ, ಚಿಕನ್ ಕರಿ ನೋಡಿ. ಇದು ಬಂದು ಚಿಕನ್ ಮಂಚೂರಿಯನ್, ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೂಪ್ ಇದು, ಚಿಕನ್ ಸೂಪ್ ಇದು ನೋಡಿ. ಪನ್ನೀರ್ ಬಟರ್ ಮಸಾಲ, ವೆಜ್ಜಲ್ಲಿ ನಿಮ್ಗೆ ಹಲವಾರು ಐಟಮ್ ಸಿಗುತ್ತೆ. ಪನ್ನೀರ್ ಬಟರ್ ಮಸಾಲ. ಇದು ಬಂದು ಮಿಕ್ಸ್ ವೆಜ್ ಕರಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ವೆಜ್ ಕರಿ ಇದು ನೋಡಿ. ಇದು ಬಂದು ವೆಜಿಟಬಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಪ್ರತಿಯೊಂದು ಸೂಪರ್ ಆಗಿರುತ್ತೆ. ಗೋಬಿ ಚಿಲ್ಲಿ ನೋಡಿ. ಇದು ಬಂದು ಗೋಬಿ ಚಿಲ್ಲಿ. ಇದು ಪ್ರತಿಯೊಬ್ಬರಿಗೆ ಗೊತ್ತಿರೋದೆ, ಏನಂತ ಗೊತ್ತಲ್ವಾ ಪ್ರತಿಯೊಬ್ಬರಿಗೂ ನೋಡಿ. ಇದು ಅಷ್ಟೇ, ಬೀಟ್ರೂಟಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಬಂದು ವೆಜ್ ಸಾಲಿಡ್ ಇದು ನೋಡಿ. ವೆಜ್ ಸಾಲಿಡ್ ಇದು ಸ್ವೀಟ್ ಕಾರ್ನ್ ತುಂಬ ಚೆನ್ನಾಗಿದೆ ನೋಡಿ. ಇದು ಬಂದು ಹೆಸರು ಕಾಳು ನೋಡಿ, ಸಖತ್ತಾಗಿರುತ್ತೆ, ಖಂಡಿತ ಆರೋಗ್ಯಕರವಂತ ಹೆಸರು ಕಾಳು ಇದು. ತಾವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಐಟಮ್ಸ್ ಇದೆ, ತೋರಿಸ್ಕೊಡ್ತೀನಿ ನನಗೆ ನೋಡಿ. ವೆಜ್ಜು, ನಾನ್ ವೆಜ್ಜು ಪ್ರತಿಯೊಂದು ಊಟ ತುಂಬ ಚೆನ್ನಾಗಿದೆ ಮೇಡಮ್. ಸ್ಟಾರ್ಟ್. ಇದು ಬಂದು ನೋಡಿ ವೆಜ್ ಪ್ಲೇಟ್ ರೈಸ್ ಇದು ನೋಡಿ. ಇದು ಬಂದು ಗ್ರೀನ್ ಪಲಾವ್, ಏನು ಹೇಳಿ, ಗ್ರೀನ್ ಪಲಾವ್ ತುಂಬ ಚೆನ್ನಾಗಿದೆ, ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಎಲ್ರಿಗೂ ಗೊತ್ತಿರೋದಲ್ವಾ ನೋಡಿ, ಎಲ್ರಿಗೂ ಗೊತ್ತು, ನಾವು ಹೇಳೋ ಅವಶ್ಯಕತೆ ಇಲ್ಲ ನೋಡಿ. ಇದು ಅಷ್ಟೇ ದಾಲು, ಸರಿನಾ? ನೋಡಿ ಎಷ್ಟೇ ಥರ ಊಟ ಇದ್ರೂ ಫೈನಲ್ ಟಚ್ ರಸಮ್, ಏನು ಹೇಳಿ, ಬಿಸಿ ರಸಮ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಹೇಳೋ ಅವಶ್ಯಕತೆ ಇಲ್ಲ. ವೈಟ್ ರೈಸು ನೋಡಿ, ಮೊಸರನ್ನ, ಪಿಕ್ಕಲ್ಲು, ಇನ್ನೂ ಹಲವಾರು ಐಟಮ್ ಸಿಗುತ್ತೆ. ವೆಜ್ಜಲ್ಲೂ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ ನೋಡಿ. ವೆಜ್ ಸೂಪ್ ಇದು, ಗಾರ್ಲಿಕ್ ವೆಜ್ ಸೂಪ್ ಇದು ನೋಡಿ. ಗಾರ್ಲಿಕ್ ವೆಜ್ ಸೂಪ್ ಇದು ನೋಡಿ. ಇಲ್ಲಿ ಎಷ್ಟೊಂದು ಕೋರ್ಸ್ ಇದ್ದಾರೆ ನೋಡಿ, ಪ್ರತಿಯೊಂದರಲ್ಲಿ ಕೋರ್ಸ್ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ತಾವು ನೋಡ್ಬೋದು ನೋಡಿ. ಸ್ಟೋರಿಗೆ ಊಟ ಸಿಗುತ್ತೆ, ಫುಡ್ಡು ಸಿಗುತ್ತೆ, ಚೆನ್ನಾಗಿರುತ್ತೆ. ನಾವು ಬಂದರೆ ವೆಜ್ಜು, ನಾನ್ ವೆಜ್ಜು, ಸ್ವೀಟ್ಸು, ಇನ್ನು ಹಲವಾರು ಐಟಮ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಆಚೆ ಬನ್ನಿ ನೋಡಿ, ಇಲ್ಲಿ ಹೊರಗಡೆ
ಕೂತ್ಕೊಂಡು ಊಟ ಮಾಡ್ಬೋದು ನೋಡಿ. ಈ ಕಡೆ ಬೋಟಿಂಗ್ ಇದೆ ನೋಡಿ, ವ್ಯೂ ನೋಡಿ ಹೇಗಿದೆ ಅಂದ್ಬಿಟ್ಟು ನೋಡಿ. ನೋಡಿ ಹೇಗಿದೆ ವ್ಯೂ ಅಂತ ನೋಡಿ. ವ್ಯೂ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಅಂತೂ ವ್ಯೂಸ್ ತುಂಬ ಚೆನ್ನಾಗಿದೆ. ವ್ಯೂ ಅಂತೂ ಮಸ್ತಾಗಿದೆ. ಕುತ್ಕೊಂಡು ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಅಷ್ಟೇ ಚೆನ್ನಾಗಿ. ಬೋಟಿಂಗ್ ಇದೆ, ಇನ್ನೂ ಗೇಮ್ಸ್ ತುಂಬ ನೋಡಿ. ಅಲ್ಲಿ ನೋಡಿ ಬೋಟಿಂಗ್ ನೋಡಿ, ಬೋಟಿಂಗ್ ಮಾಡ್ತಾ ಇದೆ, ಪೆಡಲ್ ಬೋಟಿಂಗು. ಫ್ಯಾಮಿಲಿ ಜೊತೆ ಫುಲ್ ಎಂಜಾಯ್ ಮಾಡ್ಬೋದು, ಅಷ್ಟೇ ಚೆನ್ನಾಗಿದೆ ನೋಡಿ. ಅದೇ ಥರ ಇಲ್ಲಿ ನೋಡಿ ನೋಡಿ ಪ್ರತಿಯೊಬ್ಬರು ಕೂತಿದ್ದಾರೆ. ಆರಾಮ ಊಟ ಗಿಟ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಪ್ರತಿಯೊಬ್ಬರು ನೋಡಿ ಎಷ್ಟೊಂದು ಕ್ರೌಡ್ ಇದೆ ತುಂಬ. ನೋಡಿ ಔಟ್ಸೈಡ್ ಕ್ರೌಡು ನೋಡಿ, ನ್ಯಾಚುರಲ್ ಆಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸು. ಊಟನೂ ಅಷ್ಟೇ ಆಡಿ ನ್ಯಾಚುರಲ್ ತುಂಬ ಚೆನ್ನಾಗಿದೆ, ಅಷ್ಟೇ ಪ್ಲೇಸು ಅಲ್ಲಿ ಅಲ್ಟಿಮೇಟ್ ಆಗಿದೆ. ಬನ್ನಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ತಾವು ನೋಡ್ಬೋದು ನೋಡಿ. ಕ್ರೌಡ್ಸ್ ಅಷ್ಟೇ, ಪ್ರತಿಯೊಬ್ಬರದ್ದು ಊಟನೂ ಅಷ್ಟೇ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ, ಎಲ್ಲ ಪ್ರತಿಯೊಂದು ಸೂಪರಾಗಿದೆ. ನಾವು ಹೇಳೋ ಅಷ್ಟೇನಿಲ್ಲ, ಅಷ್ಟೇ ಅಲ್ಟಿಮೇಟ್ ಆಗಿದೆ. ಸರಿನಾ? RDS ನ್ಯಾಚುರಲ್ ರಿಟ್ರೀಟ್ ಅಂದ್ಬಿಟ್ಟು ಬನ್ನೇರುಘಟ್ಟ ಮೇನ್ ರೋಡ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಸಿಗುತ್ತೆ, ನೈಟ್ ಡಿನ್ನರ್ ಸಿಗುತ್ತೆ. ಇದು ಒಂದು ಸ್ಟೇ ಪ್ಯಾಕೇಜಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ಡೇ ಔಟ್ ಪ್ಯಾಕೇಜಲ್ಲಿ ಊಟ ಸಿಗುತ್ತೆ, ಸ್ನ್ಯಾಕ್ಸ್ ಸಿಗುತ್ತೆ, ಬ್ರೇಕ್ಫಾಸ್ಟು ಸಿಗುತ್ತೆ. ನೀವು ಯಾವ ಥರ ಪ್ಲ್ಯಾನ್ ತೊಗೊತೀರೋ ಆ ಥರ ಸಿಗುತ್ತೆ. ಖಂಡಿತವಾಗ್ಲೂ ಇಲ್ಲಿ ಬಂದು ಊಟ ಆಗಲಿ ತಿಂಡಿ ಆಗಲಿ ಪ್ರತಿಯೊಂದು ಸಖತ್ತಾಗಿದೆ. ಗೇಮ್ಸ್ ಅಷ್ಟೇ, ಒಂದಕ್ಕಿಂತ ಗೇಮ್ಸ್ ಚೆನ್ನಾಗಿದೆ. ಪ್ರತಿಯೊಂದು ಗೇಮ್ಸೂ ಇದೆ ಅಲ್ಲಿ, ಪ್ರತಿಯೊಂದು ಗೇಮ್ಸು ತಾವು ಆಡ್ಬೋದು, ಅಷ್ಟೇ ಖುಷಿಯಾಗಿದೆ. RDS ನ್ಯಾಚರ್ ರಿಟ್ರೀಟಲ್ಲಿ ಸಿಗುವಂಥ ರೂಮ್ಸ್ ನಿಮಗೆ ಎಲ್ಲೂ ಸಿಗಲ್ಲ. ಐಫೈಯಿಂದ ಪ್ರೀಮಿಯಂ ರೂಮ್ಸ್ ಸಖತ್ತಾಗಿದೆ, ಪ್ರತಿಯೊಂದು ರೂಮ್ಸ್ ಸಿಗುತ್ತೆ. ಸಖತ್ತಾಗಿ ರೂಮ್ಸ್ ತೋರಿಸ್ಕೊಡ್ತೀನಿ. ಒಂದು ಸಲ ಬಂದು ವಿಸಿಟ್ ಮಾಡಿದ್ರೆ ಕಳೆದೋಗ್ತೀರಾ. ನೋಡಿ ನಾವು ತೊಗೊಂಡಿರೋದು ಪ್ರೀಮಿಯಂ ರೂಮ್ ಅಂತ, ಡಿಲಕ್ಸ್ ರೂಮ್. ಇದು ಸಖತ್ತಾಗಿತ್ತು ನೋಡಿ. ಬೆಡ್ ಇದೆ, ಮೇಲ್ಗಡೆ ಒಂಥರ ಬಾಲ್ಕನಿ ಥರ. ಆ ರೂಮ್ಸು ಅಲ್ಲಿ ನೋಡಿ, ಅಲ್ಲಿ ಡ್ರೈ ಫ್ರೂಟ್ಸ್ ಕೊಡ್ತಾರೆ. ಹೋಗಿದ ತಕ್ಷಣ ಡ್ರೈ ಫ್ರೂಟ್ಸ್ ಇರುತ್ತೆ, ಕೂಲ್ ಡ್ರಿಂಕ್ಸ್ ಇರುತ್ತೆ, ಫ್ರಿಜ್ ಇರುತ್ತೆ. ಪ್ಲಸ್ ಅಲ್ಲಿ ಯೂಸ್ ಮಾಡ್ತಾರೋ ಪ್ರತಿಯೊಂದು ಕಾಸ್ಮೆಟಿಕ್ಸು ತುಂಬ ಕಾಸ್ಟ್ ಇಂಪಾರ್ಟೆಂಟ್. ಇದು ಬಂದು ಇಡೀ ಬೆಂಗಳೂರಲ್ಲೇ ಯಾವ ರೆಸಾರ್ಟಲ್ಲಿನೂ ಈ ಥರ ರೂಮ್ಸ್ ಸಿಗಲ್ಲ. ಸಿಗುವಂಥ ಜಾಗ ಒಂದೇ ಒಂದು RDS ನ್ಯಾಚುರಲ್ ರಿಟ್ರೀಟಲ್ಲಿ ಮಾತ್ರ ಸಿಗುತ್ತೆ. ನಮ್ಮ ಬನ್ನೇರುಘಟ್ಟ ಮೇನ್ ರೋಡ್ ಇದು. ಖಂಡಿತವಳು ನೀವು ಒಂದು ಸಲ ಹೋಗಿ ಅಲ್ಲಿ ಸ್ಟೇ ಆಗೋದಾಗಲಿ ಅಥವಾ ಗೇಮ್ಸ್ ಆಡೋದಾಗಲಿ ಪ್ರತಿಯೊಂದು ಸೂಪರಾಗಿದೆ. ಗೇಮ್ಸಲ್ಲಿನೂ ಮೋಸ ಇಲ್ಲ ನೋಡಿ. ನ್ಯಾಚುರಲ್ ರಿಟ್ರೀಟ್ ಹಂಗೆ ನ್ಯಾಚುರಲ್ ಆಗಿದೆ, ಖಂಡಿತವಲ್ಲೇ ಸೂಪರಾಗಿತ್ತು. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ನಾವಂತೂ ಬಿಂದಾಸಾಗಿ ಫುಲ್ ಎಂಜಾಯ್ ಮಾಡಿದ್ವಿ. ಈಗ ಸಮ್ಮರ್ ಹಾಲಿಡೇಸ್ ಇದೆ ಮಕ್ಕಳಿಗೆ. ಪ್ರತಿಯೊಂದು ರೂಮ್ ಪ್ಯಾಕೇಜ್ ಸಿಗುತ್ತೆ ನಿಮಗೆ, ಡೇ ಔಟ್ ಪ್ಯಾಕೇಜ್ ಸಿಗುತ್ತೆ, ಸ್ಟೇ ಪ್ಯಾಕೇಜ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ತಾವು ದಯವಿಟ್ಟು ಒಂದು ಸಲ ಹೋಗಿ RDS ನ್ಯಾಚುರಲ್ ರಿಟ್ರೀಟ್ಗೆ ವಿಸಿಟ್ ಮಾಡಿ, ಮತ್ತೆ ಒಮ್ಮೆ ಭೇಟಿ ಆಗ್ತೀರಾ. ಅಷ್ಟು ಖುಷಿ ಆಗುತ್ತೆ, ಅಷ್ಟೇ ಚೆಂದ ಉಂಟು ರೂಮ್. ಅಷ್ಟೇ ಜಕೂಸ್ ರೂಮ್ ಇದೆ ನೋಡಿ. ಅವರು ಕೊಡುವಂಥ ಸೋಪ್ ಆಗಲಿ ಆಯಿಲ್ಸ್ ಆಗಲಿ ಪ್ರತಿಯೊಂದು ಇಂಪಾರ್ಟೆಂಟ್ ನೋಡಿ. ಪ್ರತಿಯೊಂದು ಸೂಪರಾಗಿದೆ. ಒಂದು ಸಲ ಹೋಗಿ ಅದೇ ಥರ ಊಟ ತಿಂಡಿ ಪ್ರತಿಯೊಂದು ಗೇಮ್ಸ್ ಎಲ್ಲ ಅಷ್ಟೇ ಪ್ರತಿಯೊಂದು ಸೂಪರಾಗಿದೆ. ಒಂದು ಸಲ ವಿಸಿಟ್ ಮಾಡಿ ಮತ್ತೆ ಒಂದು ಸಲ ಹೋಗ್ತೀರಾ. ನಾವಂತೂ ಫುಲ್ ಜಾಲಿ ಫಿದಾ ಆಗಿಬಿಡ್ವಿ. ಏನು ಹೇಳಿ, ಫುಲ್ ಫಿದಾ ಆಗಿಬಿಡ್ವಿ ಆ ಊಟಕ್ಕೆ. ಆ ರೂಮ್ಸ್ ಕೊಟ್ಟರು ನಿಜವಾಗ್ಲೂ ಈ ಥರ ರೂಮ್ಸ್ ನನ್ನ ಲೈಫಲ್ಲಿ ಎಲ್ಲೂ ನೋಡಿಲ್ಲ. ಫಸ್ಟ್ ಟೈಮ್ ನೋಡಿರೋ ರೆಸಾರ್ಟಲ್ಲಿ ಈ ಥರ ರೂಮ್ಸು, ಈ ಥರ ನ್ಯಾಚರ್ ಎಲ್ಲೂ ನೋಡಿಲ್ಲ. ಫಸ್ಟ್ ಟೈಮ್ ನೋಡಿರೋದು. ಖಂಡಿತವಳು ತಾವು ಒಂದು ಸಲ ವಿಸಿಟ್ ಮಾಡಿ. ನಮ್ಮ ಬೆಂಗಳೂರಿಂದ ಜಸ್ಟ್ 25 ಕಿಲೋಮೀಟರ್, 25 ಕಿಲೋಮೀಟರ್, 30 ಕಿಲೋಮೀಟರ್ ಇರುವ RDS ನ್ಯಾಚುರಲ್ ರಿಟ್ರೀಟ್ ಅಂದ್ಬಿಟ್ಟು ಬನ್ನೇರುಘಟ್ಟ ಮೇನ್ ರೋಡಲ್ಲಿ ಖಂಡಿತವೂ ಫಿದಾ ಆಗಿಬಿಡ್ತೀರಾ. ಅಷ್ಟೇ ಸೂಪರಾಗಿ ಪ್ರತಿಯೊಂದು ಗೇಮ್ಸ್ ಇದೆ. ಗೇಮ್ಸಲ್ಲಿನೂ ಯಾವುದೇ ಒಂದು ಕಡಿಮೆ ಇಲ್ಲ. ಬಟ್ ವಿಡಿಯೋ ತುಂಬ ಲೆಂತ್ ಆಯಿತು, ತೋರ್ಸೋಕ್ಕಾಗ್ತಾ ಇಲ್ಲ. ಪ್ರತಿಯೊಂದು ಗೇಮ್ಸ್, ಜಿಪ್ ಲೈನು, ಬೋಟ್ ಲೈನು, ಸೈಕ್ಲಿಂಗು ಪ್ರತಿಯೊಂದು ಇದೆ. ಪ್ರತಿಯೊಂದು ಗೇಮ್ಸು ಫುಲ್ ಎಂಜಾಯ್ ಮಾಡ್ತೀರಾ. ಅಷ್ಟೇ ಸಖತ್ತಾಗಿದೆ. ಬೇಗ ಹೋಗಿ ಮಜಾ ಮಾಡಿ ಸ್ನೇಹಿತರೆ.